ಒಂದು ಮನೆಯಲ್ಲಿ ಯಾವ ರೀತಿ ಮಕ್ಕಳು ಮೊಮ್ಮಕ್ಕಳು ಅಜ್ಜ ಅಜ್ಜಿ ತಾತ ಮೊಮ್ಮ ಎಲ್ಲ ಹೇಗಿರುತ್ತಾರೋ ಆ ಥರ $100 ಗ್ರಾಮ್ 100 ಮಿಲಿ ಕೊಡ್ರೆ ಸಾಕಿದು. ಹಾಲು ಅಷ್ಟೇ, ಟೀನು ಅಷ್ಟೇ ಚೆನ್ನಾಗಿ ಟೇಸ್ಟ್ ಇರ್ತದೆ. ನಾಟಿ ಕೋಳಿ ಮರಿ ತೆಗೀತು. ಮರಿ ತೆಗೆದಾದ್ಮೇಲೆ ಅವ್ನು ಕುಯ್ಕೊ ತಿನ್ಕೊಂಡು ಇವು ಮಡಿಕೊಂಡಿದ್ದೀವಿ ಸರ್. ಓಕೆ, ಸೂಪರ್. ಶಂಕರ್ ನಾಟಿ ಕೋಳಿ ಡಬ್ಬ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆ ಸ್ವಾಗತ, ಮತ್ತೊಮ್ಮೆ ಸುಸ್ವಾಗತ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಬಂದಿದ್ದೀನಿ ನಮ್ಮ ಕನಕಪುರದ ಹತ್ರ ಉದಾರಹಳ್ಳಿ ಪಕ್ಕ ಜಾವರೇಗೌಡನ ದೊಡ್ಡಿ. ಯಾವ ಕಾರಣಕ್ಕೋಸ್ಕರ ಅಂದರೆ ನಮ್ಮ ರೈತರು ಸರ್ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದೀನಿ ತಗೋತೀರಾ ಅಂತ ನನಗೆ ಫೋನ್ ಮಾಡಿ ಎಲ್ಲ ವೀಡಿಯೋ ಮಾಡಿ ಕಳಿಸಿದ್ದಾರೆ. ಅದ್ಭುತವಾಗಿ ಸಾಕಿದ್ದಾರೆ, ವೀಡಿಯೋ ಎಲ್ಲ ಕಳಿಸಿದ್ದಾರೆ. ಸ್ನೇಹಿತರೆ, ಸಾತ್ವಿಕ್ ಅನ್ನೋ ಹುಡುಗ ಕ್ಲಾಸ್ಗೆ ಸ್ಕೂಲ್ಗೆ ಹೋಗ್ತಾನೆ, ಮತ್ತು ಅವನ ಉದ್ದೇಶ ಏನು ಅಂತ ನಿಮ್ಮಿಂದನೇ ತಿಳ್ಕೊಳ್ಳಿ. ಏನಪ್ಪ, ನಾಟಿ ಕೋಳಿ ಎಷ್ಟು ಸಾಕ್ತಾ ಇದೆಯಾ, ಹೆಂಗೆ ಸಾಕ್ತಾ ಇದೆಯಾ, ಯಾಕೋಸ್ಕರ ಸಾಕ್ತಾ ಇದೆಯಾ? ನಾಟಿ ಕೋಳಿ 150 ಕೋಳಿ ಐತೆ. ನಾನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ, ಸ್ಕೂಲ್ಗೆ ಹೋಗ್ತೀನಿ. ಬೆಳಗ್ಗೆ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆಗೆ ನಾಟಿ ಕೋಳಿಗೆ ಮೇವು ಹಾಕಿ ಹೊರಗಡೆ ಬಿಟ್ಬಿಟ್ಟು ಹೋಗ್ತೀನಿ. ಸಂಜೆ ತಿರ್ಗಾ ಬಂದು ನೋಡ್ಕೊಳ್ತೀನಿ. ನೀನು ನಾಟಿ ಕೋಳಿ ಸಾಕ್ತಾ ಇರೋದ್ರೆ ಏನು ತೃಪ್ತಿ ಇದೆ? ಚೆನ್ನಾಗಿ ಸಾಕಬೇಕು ಅಂತ. ಎಜುಕೇಷನ್ ಹೆಂಗಿದೆ? ಚೆನ್ನಾಗಿದೆ. ಎಷ್ಟು ಪರ್ಸೆಂಟೇಜು? ಇನ್ನೂ ಈ ಸತಿ ಹೇಳಿಲ್ಲ. ಹೋದ ವರ್ಷ ಎಷ್ಟು ಪರ್ಸೆಂಟೇಜು? 93. 93. ಈ ಸಾರಿ 95 ಬರಬೇಕು. ಓಕೆ. ಹಾಂ ಅಣ್ಣ, ನಾಟಿ ಕೋಳಿ ಸಾಕಿದ್ದೀರಾ? ಹೌದು ಸರ್. ಎಲ್ಲ ಒಂದು ಸಾರಿ ಪರಿಚಯ ಮಾಡಿಕೊಡಿ, ನಡೀರಿ ಹೋಗೋಣ. ಬನ್ನಿ ಸರ್. ಮೇಕೆ ಎಷ್ಟಿದೆ ಅಣ್ಣ? ಮೇಕೆ ಇವೆ ಸರ್ ಎಲ್ಲ. ಅದು 3 ಮರಿ ಹಾಕಿದೆ, ಇದು 2 ಮರಿ ಹಾಕಿದೆ, ಒಂದು 4 ಹಾಕದೆ, ಅದು 4 ಮರಿ ಹಾಕದೆ. 4 ಮರಿ. ಮಿನಿಮಮ್ ಇದು ಮೇಕೆ ಎಷ್ಟು ಮರಿ? 5 ಮರಿ. 5 ಮರಿ. ಓಕೆ. ಒಂದು ವರ್ಷದಲ್ಲಿ ಎಷ್ಟು ಸಾರಿ ಕೊಡುತ್ತೆ? 2 ಸಾರಿ. 2 ಸಾರಿ. ಇವೆಲ್ಲ ಅವಿತ್ರ ಇವು. ಹಾಂ ಹಾಂ ಹಾಂ. ಮತ್ತೆ ಇದು ಹಾಲು ಯಾರು ಬಂದು ಕೇಳ್ತಾರ? ಇದು ಮೆಡಿಸಿನ್ ಹಾಲು ಕೆಲವ್ರು ಕೇಳ್ತಾರೆ, ನೀವು ಕೇಳಕಲ್ವಲ್ಲ. ಮೆಡಿಸಿನ್ ಹಾಕ್ತಾರೆ? ಅದೇನು ಹೋಗುತ್ತೆ ಅಂತ ಕುಡಿಕೆ ಇದೆ. ಕೆಲವರು ಟೀ ಕಾಪಿನೂ ಮಾಡ್ತಾರೆ, ಆರೋಗ್ಯಕ್ಕೆ ಒಳ್ಳೇದಂತೆ. ಓಕೆ. ನಾವು ಮರಿಗೆ ಹಿಡ್ಕಲ್ವಲ್ಲ ಅಂದ್ಬಿಟ್ಟು ಜಾಸ್ತಿ ಇದು ಮಾಡ್ಕೋವಲ್ಲ. ನಾವು ಸಣ್ಣದಾಗೆ ಓಪನ್ ಮಾಡಿದ್ವಿ ಸರ್. ಇದು ಕೋಳಿ ಮೊಟ್ಟೆ ತಂದು ಆಲ್ರೆಡಿ ನೀವು ಕೋಳಿನ ಕುಡಾಕಿದ್ರ? ನಾನು ಹೇಳಿದ ಥರ ನೀವು ಕೊಡೋವಂಥ ಕೋಳಿ ಎಲ್ಲ ಕೂಡಾಕಿದ್ವಿ. ಈ ಸಣ್ಣ ಪಣ್ಣ ಮರಿ ತೆಗ್ದಿರೋ ಮೊಟ್ಟೆ ಇಕ್ಕಿ ಮರಿ ಬಿಟ್ಬಿಡಿ ಆಚೆ. ಎಲ್ಲ ಸಣ್ಣ ದಪ್ಪ ಎಲ್ಲ ಮಿಕ್ಸ್ ಇದೆಯಲ್ಲ? ಎಲ್ಲ ಮಿಕ್ಸ್ ಇದೆ. ನಾನು ಕಳಿಸಿರೋ ವಿಡಿಯೋದಲ್ಲೂ ಇದೇ ಥರ ಓಡ್ತಾ ಇವೆ. ಬಾಕ್ಲು ತೆಗಿ, ಹಿಂದಕ್ಕೆ ಚಿಂಡ ತೆಗಿ, ಎಲ್ಲ ಬಂದ್ಬಿಡ್ಲೆ ಬಿಡು. ಓಡಿಸ್ ಒಳಕ್ಕೆ ಹೋಗಿ. ಓಡ್ಬಿಟ್ಟು ಬಿದ್ದಂಬಿಳ ಓಡ್ಬಿಟ್ಟು ಓಡಿಸ್ಬಿಡು. ಹಾಂ, ಎಲ್ಲ ಓಡಿಸ್ಬಿಡು. ಮರಿ ಕೋಳಿ ಓಡಿಸ್ಬಿಡಪ್ಪ. ಸಣ್ಣ ಮರಿ ಕೋಳಿ ಗೊತ್ತಾಗ್ಬಿಡಿ ಸರ್, ತೊಟ್ಟಿಲ್ಲವೆ. ಮೊಟ್ಟೆಗಳೆಲ್ಲ ಶೇಖರಣೆ ಮಾಡಿ ಮಡಗಿದ್ದಾರೆ. ಎಷ್ಟು ಕೋಳಿ ಮೊಟ್ಟೆ ಇಡ್ತಾ ಇದೆಯಣ್ಣ ಈಗ? ಈಗ ಒಂದು 20 ಕೋಳಿ. ಕೋಳಿ ಎತ್ತಿದು ಎಷ್ಟು ಮೊಟ್ಟೆ ಇಟ್ಟಿದ್ದೀರಾ? ಮಳ್ಳಲ್ಲಿ ಇಟ್ಟಿದ್ದೀರಾ? ಬೇಸಿಗೆ ಅಲ್ವಾ, ಹಾಗಾಗಿ ಮರಳು. ಅದೇನೋ ಒಂದು ಡ್ಯಾಮೇಜ್ ಅದೇ ತೆಗೀರಿ ಮೊಟ್ಟೆ. ಚಿಂಟು, ಡ್ಯಾಮೇಜು ಕೋಳಿ ಮರಿ ಆಗಿದೆ. ಇದು ಹಾಂ, ಮರಿ ಆಗಿದೆಯಾ? ಪುಕ್ಕ ಇರುವಾಗ ನೋಡಿ. ಅದೇನು ಪುಕ್ಕ ಅಂದ್ರೆ ಎಷ್ಟು ದಿನ ಆಯ್ತು ಕೂಡಿಸಿ? ಅದು ಏನು 18-20 ದಿವಸ ಆಗೋಯ್ತು ಸರ್. ಓಕೆ. ಅದೇ ಬರೀ ಅಷ್ಟೇ ಮೊಟ್ಟೆ ಇದೆ? ಆ ಥರ 6 ಮರಿ ತೆಗ್ದಿದ್ದು. ಇದು ಅದು ಮೊಟ್ಟೆ ಬರಲಿ ಅಂದ್ಬಿಟ್ಟು ಇನ್ನೊಂದು ಕೋಳಿಗೆ ಹಾಕ್ಬಿಟ್ಟಿದೆ ತಗೊಂಡೋಗಿ ತಿರ್ಗಾ. ಹಾಂ, ಒಂದ್ಸರಿ 6 ಮರಿ ಆದ್ಮೇಲೆ ತಿರ್ಗಾ ಮೊಟ್ಟೆ ಇಟ್ಟಿದ್ದೀರಾ? 2 ಕೋಳಿದು ಒಂದು ಮರಿ ತೆಗೆದ್ಬಿಟ್ಟು 1 ಕೋಳಿದ 2 ಕೋಳಿಗೆ ಹಾಕೋದು. ಅದೇ ಯಾವ್ದು ಒಂದು ಸಿಂಗಲ್ ಮರಿ ಇದೆಯಲ್ಲ, ಈಗ ತಗೋ ಅದನ್ನೂ ಹಾಕ್ಬೇಕು. ಈಗ ತೆಗ್ದದೆ ರಾತ್ರಿ. ಓಹೋ. ಈಗ ಮರಿ ಕೋಳಿ ತೆಗೆದು ಬಿಸಾಕ್ತದೆ ಅಷ್ಟೇ, ಮೊಟ್ಟೆ ಬರ್ತದೆ ಅದು. ನೋಡಿ ಸ್ನೇಹಿತರೆ, ನಾಟಿ ಕೋಳಿ ಸಾಕೋಕ್ಕೆ ಪ್ರಶಾಂತವಾದ ಜಾಗ, ಬಯಲಿದೆ, ಎಲ್ಲ ಉತ್ತಿದ್ದಾರೆ, ಹುಳ ಒಪ್ಪೆ ಎಲ್ಲ ಹಾಯ್ಕೊಂಡು ತಿಂತಾ ಇದ್ದೇವೆ. ಮತ್ತು ಇಲ್ಲಿ ಮರಿ ಕೋಳಿ ಅವಂತೆ ಪರಿಚಯ ಮಾಡಿಕೊಡ್ತಾರೆ. ಬನ್ನಿ ನೋಡೋಣ. 2 ಬಂದ್ವೆ.
ಸ್ನೇಹಿತರೆ, ಪ್ರತಿ ನಮ್ಮ ರೈತರು ತಲುಪೋ ತನಕ ಶೇರ್ ಮಾಡಿ. ನಾಟಿ ಕೋಳಿ ಸಾಕುವಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ನಮ್ಮ ರೈತರು ಒಳ್ಳೆ ಪ್ಲಾನ್ ಮಾಡಿದ್ದಾರೆ. ಕಾಗೆ ಹದ್ದು ಬರೋ ಕಂಟ್ರೋಲ್ ಮಾಡೋಕ್ಕೋಸ್ಕರ ಬೈಲಲ್ಲಿ ಬಿಸಿಲು ಬೀಳ್ತವೆ ಮರಿಗಳಿಗೆ. ಈ ರೀತಿ ಮರಿಗಳಿಗೆ ಬಿಸಿಲು ಬಿದ್ದರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಮ್ಮ ರೈತರುಗಳಿಗೊಂದು ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ರೈತರು ತಲುಪೋ ತನಕ ಶೇರ್ ಮಾಡ್ತಾನೆ ಇರಿ. ನೋಡಿ, ತೊಟ್ಟಿ ಕಟ್ಕೊಂಡಿದ್ದಾರೆ, ವಿಶಾಲವಾಗಿ ಜಾಗನೂ ಇದೆ. ತೊಟ್ಟಿ ಕಟ್ಕೊಂಡು ಮೇಲ್ಗಡೆ ಈ ಥರ ಮೆಸ್ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಹದ್ದು ಬರಲ್ಲ. ನಾವು ಎಷ್ಟು ಮರಿ ಇರುತ್ತೋ ಅಷ್ಟು ಮರಿನೂ ಆರಾಮಾಗಿ ಕಾಪಾಡ್ಕೋಬೋದು. ಇದನ್ನ ನಮ್ಮ ರೈತರು ಗಮನ ಇಟ್ಟು ನೋಡಿ. ಈ ತಾಯಿ ಕೋಳಿ ಮರಿನ ಎಷ್ಟು ದಿನ ಗಂಟೆ ಇಲ್ಲಿರುತ್ತೆ ನಿಮ್ಮದು? ಒಂದು 8-10 ದಿವಸ ಸರ್. 8 ದಿನ ಆದಮೇಲೆ ಎಲ್ಲ ಹಾಕ್ತೀರಾ? ಎತ್ತಿ ಆ ಬೋನ್ಗೆ ಹಾಕ್ತೀವಿ. ಬೋನ್ಗೆ ಹಾಕ್ತೀರಾ? ಬನ್ನಿ ಬೋನ್ ನೋಡೋಣ. ಇದೆಷ್ಟು ತಿಂಗಳು ಮರಿ ಇದು? ಒಂದು ತಿಂಗಳು ಮರಿ ಸರ್, ತಿಂಗಳು ಮೇಲೆ ಆಗದೆ. ಸ್ನೇಹಿತರೆ, ನಮಗೆಲ್ಲ ರೀತಿ ವಿಡಿಯೋ ಕಳಿಸಿದ್ರು. ಆಲ್ರೆಡಿ ಕೋಳಿಗುಣ ಕೂಡಾಕಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಅಂದರೆ ನಾನು ಹೇಳಿದೆ ನೋಡಿ, ಬೆಳಗ್ಗೆ ಟೈಮು ಯಾವುದೇ ಕಾರಣಕ್ಕೂ ನಾಟಿ ಕೋಳಿ ಹಿಡಿಯೋಕ್ಕಾಗಲ್ಲ, ನಾನು ಬರೋಬೇಕಾದ್ರೆ ಲೇಟ್ ಆಗುತ್ತೆ, ಎಲ್ಲ ಬೋನ್ಗೆ ಹಾಕಿ ಅಂತ ಹೇಳಿದೆ. ಅವರು ಹೇಳಿದರು ಕೋತಿ ಹಿಡಿಯೋ ಬೋನ್ ಇದೆ ಅಂತ. ಅದ್ರ ವಿಚಾರ ಅಂತ ತಿಳಿಸ್ಕೊಡ್ತೀನಿ. ಈಗೆಲ್ಲ ಬೋನ್ಗೆ ಹಾಕಿದ್ದಾರೆ. ಇಲ್ಲಿ ಸಾಕಾಣಿಕೆ ಮಾಡಿರೋ ತಾಯಿ ಕೋಳಿ ಇದೆ, ಮೊಟ್ಟೆಗಳಿದೆ, ಕಾವೇ ಕೂತಿರೋದಿದೆ, ಸಣ್ಣ ಪಿಳ್ಳೆ, ದಪ್ಪಿಳ್ಳೆ ಎಲ್ಲ ರೀತಿಲೂ ಇದೆ. ಹೆಂಗೆ ಅಂದರೆ ಒಂದು ಮನೆಯಲ್ಲಿ ಯಾವ ರೀತಿ ಮಕ್ಕಳು ಮೊಮ್ಮಕ್ಕಳು, ಅಜ್ಜ ಅಜ್ಜಿ, ತಾತ ಮೊಮ್ಮ ಎಲ್ಲ ಹೇಗಿರುತ್ತಾರೋ ಆ ಥರ ನಾಟಿ ಕೋಳಿ ಸಾಕಾಣಿಕೆ ಮಾಡೋ ನಮ್ಮ ರೈತರು ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ. ಕಾವೇ ಕೂರಿಸ್ತಾರೆ, ಮರಿ ಮಾಡಿಸ್ತಾರೆ, ದಪ್ಪ ಆಯ್ತದೆ, ಮಾರ್ತಾರೆ, ಅದು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಅದೇ ನಾಟಿ ಕೋಳಿ ನಿಯಮನ ಎಲ್ಲರೂ ಅರ್ಥ ಮಾಡ್ಕೋಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಎಲ್ಲ ಬೋನ್ಗೆ ಹಾಕಿದ್ದಾರೆ. ಅಣ್ಣ, ಕೋತಿ ಬೋನ್ ಅಂತ ಹೇಳಿದ್ರಲ್ಲ, ಏನಣ್ಣ ಇದು? ಕೋತಿಗೋಸ್ಕರ ಇಲ್ಲಿ ಕೋತಿ ನಮ್ಮ ತೆಂಗಿನ ತೋಟದಾಗ ಜಾಸ್ತಿ ಇದೆ ಕೋತಿ. ಈ ಕೋತಿಗೋಸ್ಕರ ಬೋನ್ ಮಾಡಿಸ್ತೋ. ಕೋತಿ ಹಿಡಿದು ಬಿಡೋದು, ಇಲ್ಲ ಫಾರೆಸ್ಟ್ ಇಲಾಖೆಗೋ ಇಲ್ಲ ಎಲ್ಲ ಹೊರಗಡೆ ತಗೊಬಿಡ್ತೀವಿ. ಈಗ ಕೋತಿಗಳಿಲ್ಲ, ಇದು ನಮಗೆ ಕೋಳಿ ಯೂಸ್ ಆಯಿತು. ಓಕೆ, ಕೋತಿನ ಯಾವ ರೀತಿ ಹಿಡಿತೀರಾ? ಈ ಒಳಗಡೆ ಮೇವು ಹಾಕ್ತೀವಿ. ಮೇವು ಹಾಕ್ಬಿಟ್ಟು ಅದು ಎಷ್ಟು ಇದೆತ್ತೀವಿ ಮೇಲ್ಗಡೆ, ಹಗ್ಗ ಕಟ್ಕೊಂಡು ಹೋಗಿ ಎಲ್ಲೋ ಕೂತಿರ್ತೀವಿ. ಕೋತಿ ಒಳಗಡೆ ಹೋಯ್ತು ಅಂದ ತಕ್ಷಣ ಕರೆಕ್ಟಾಗಿ ಬಿಟ್ಟರೆ ಅದು ಒಳಗಡೆ ಲಾಕ್ ಆಗುತ್ತೆ. ಕೋತಿ ಹಿಡಿದು ಫಾರೆಸ್ಟ್ ಅವ್ರು ಕೊಡ್ತೀರಾ? ಫಾರೆಸ್ಟ್ ಅವರು ಅದ್ಭುತವಾದ ಒಳ್ಳೆ ಕೆಲಸ ಇದು. ಎಲ್ಲರೂ ಇದನ್ನ ನಿಯಮನ ಅಳವಡಿಸ್ಕೋಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ತಾ ಇದ್ದೀನಿ. ಸರ್, ನಮ್ಮ ತೋಟದಲ್ಲಿ ಈಗ ಚಕೋತ ಇದೆ, ಮತ್ತು ರಾಂಪಲ್ ಗಿಡ ಐತೆ, ಚಾಕ್ಲೇಟ್ ಗಿಡ ಅಂತ ಒಂದು ಕೊಟ್ಟಿದ್ದಾರೆ ಕೃಷಿ ಇಲಾಖೆ, ಅದನ್ನು ತಂದಿಟ್ಟಿದ್ವಿ. ನೆಲ್ಲಿ ಗಿಡ ಇದೆ, ಸಪೋಟ ಗಿಡ ಇದೆ, ಚೀಪಿ ಗಿಡ ಇದೆ, ಜಮ್ನೇರ್ಲೆ ಐತೆ, ಹಲಸಿನ ಗಿಡ ಐತೆ, ಮಾವು ಬಿಡಿ, ಮಾವು ಎಲ್ಲ ಕಡೆ ಇದೆ, ಮಾವು ಗಿಡ ಐತೆ. ಅಣ್ಣ, ಈ ನಾಟಿ ಹಸು ತಂದದ್ದ ನಿಮ್ಮ ಹತ್ರನೇ ಇತ್ತಾ? ಸರ್, ನಮ್ಮ ಹತ್ರನೇ ಇತ್ತು. ನಾವೇ ಒಂದು ಈ ಜೊತೆನೇ ಮಡಗಿದ್ದು, ಒಂದು ಹಸು ಕೊಟ್ಬಿಟ್ಟು ಹಸುಕರ ಉಳ್ಕೋತಿದ್ದು. ನಮ್ಮ ಮನೆಗೋಸ್ಕರ ಯೂಸ್ ಮಾಡ್ತಾಯಿದ್ದೀವಿ ಸರ್. ಒಳ್ಳೆ ಹಾಲು ಕುಡಿತಾ ಇದ್ದೀವಿ, ಚೆನ್ನಾಗಿದೆ ಹಾಲು. ಹಾಲು ಎಷ್ಟು ಕೊಡುತ್ತೆ? ಹಾಲು 1 ಲೀಟ್ರ್ ಕೊಡ್ತದೆ ಸರ್. ಸ್ಟಾರ್ಟಿಂಗು 1.5 ಲೀಟ್ರ್ ಗಂಟೆ ಕೊಡ್ತದೆ. ನನ್ನ ಪ್ರಕಾರ ಡೈರಿ ಹಾಲನ್ನ 1 ಲೀಟ್ರ್ ಕುಡಿಯೋದು ಅಷ್ಟೇ, ಇದು ಬರೀ 100 ಗ್ರಾಮ್ ಕುಡಿಯೋದು ಅಷ್ಟೇ. ಸೂಪರ್ ಸರ್. 100 ಗ್ರಾಮ್ 100 ಮಿಲಿ ಕುಡಿದ್ರೆ ಸಾಕಿದು. ಹಾಲು ಅಷ್ಟೇ, ಟೀನು ಅಷ್ಟೇ ಚೆನ್ನಾಗಿ ಟೇಸ್ಟ್ ಇರ್ತದೆ. ನಮ್ಮ ರೈತರುಗಳಿಗೆ ಎಲ್ಲ ತೋಟ ಮಾಡೋದು ಎಲ್ಲ ಮಾಡ್ತಾರೆ. ಅವ್ರಿಗೊಂದು 2 ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಹಸು ಬಗ್ಗೆ ಹೇಳೋಣ ಇಷ್ಟಪಡ್ತೀರಾ? ಸರ್, ದೇವರು ರೈತರುಗಳಿಗೆ ಎಲ್ಲ ಕೊಟ್ಟವನೇ, ಅದನ್ನ ಉಪಯೋಗಿಸ್ತಾ ಇಲ್ಲ ಸರ್. ಅದು ಸೀಮೆ ಸಹ ಅದು ಸಂಪಾದನೆಗೋಸ್ಕರ, ಡೈರಿಗೋಸ್ಕರ ಹಾಕಬೇಕು, ಬೆಳಿಬೇಕು, ಅದು ಮಾಡಲಿ. ನಾಟಿ ಹಸುಗಳು ಯಾಕೆ ಉಪಯೋಗಿಸ್ಕೋಬೇಕು ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ತುಪ್ಪ ಚೆನ್ನಾಗಿರ್ತದೆ, ಅದರಿಂದ ಬರುವಂಥ ಎಲ್ಲ ಅನುಕೂಲಗಳು ಚೆನ್ನಾಗಿದೆ ಸರ್. ಹಾಲು ಸೂಪರು, ಹಾಲು ಚೆನ್ನಾಗಿರುತ್ತೆ. ನೋಡಿ, ನಾಟಿ ಕೋಳಿ ಅಂದರೆ ಹೀಗೆ ಎಲ್ಲಿ ಬೇಕು ಅಲ್ಲಿಗೆ ಕೊರ್ತ್ಕೊಂಡು ಕುತ್ಕೊಬಿಡ್ತವೆ. ಮೊಟ್ಟೆ ಇಡಕ್ಕೆ ಕೂತಿರೋದು ಎತ್ತಣ ಅದು. ಈ 2 ಮೊಟ್ಟೆ ಇಟ್ಟಿದೆ, ನಿನ್ನೆ ಒಂದು ಇವತ್ತೊಂದು ಇಟ್ಟಿದೆ ಅನ್ಸುತ್ತೆ. ಇದು ಎತ್ಕೊಬಿಡ್ತೀವಿ ಸರ್ ಅಲ್ಲಿಗಲೆ. ಹಾಂ, ಇದು ಬೇಡ ಕಣೆ.
ಜಾಲರಿಗೆ ಹಾಕ್ಕೊಂಡಾಯಿತು. ಈಗ ತೂಕ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ರೈತರಲ್ಲಿ ಏನು ಕೇಳ್ಕೊಳ್ಳೋದು ಏನಂದರೆ, ಒರಿಜಿನಲ್ ನಾಟಿ ಕೋಳಿ ಎಷ್ಟೇ ಸಾಕಾಣಿಕೆ ಮಾಡಿ ತಗೊಳ್ಳೋಕ್ಕೆ ನಾನಿದ್ದೀನಿ, ಮಾರಾಡ ಚಿಂತೆ ಬೇಡ. ಅಣ್ಣ ಏನು ಮರಿ ಇದು? ಸರ್ ಗೋಜಕ್ಕಿ ಮರಿ ಇದು. ಗೌಜಕ್ಕಿ ಮರಿನಾ? ಮರಿ ತಂದಿದ್ದು ಮೊದಲು 4 ಹಾಂ ಅವು ಮೊಟ್ಟೆ ಇಕ್ತು. ಹಾಂ ಮೊಟ್ಟೆ ಕುಂಡಿಸ್ತು. ಮೊಟ್ಟೆಯ ಕಾವಿ ನಾಟಿ ಕೋಳಿ ಕುಂಡಿಸ್ತು. ನಾಟಿ ಕೋಳಿ ಮರಿ ತೆಗೀತು. ಮರಿ ತೆಗೆದ್ಮೇಲೆ ಅವ್ನು ಕುಯ್ಕೊ ತಿನ್ಕೊಂಡು ಇವು ಮಡಿಕೊಂಡಿದ್ವಿ ಸರ್. ಓಕೆ, ಸೂಪರ್ ಆರೋಗ್ಯಕ್ಕೆ ಚೆನ್ನಾಗದಿದು. ಇದನ್ನ ತುಂಬ ದಪ್ಪ ಮಾಡ್ಕೊಂತಿದ್ರೆ ಇನ್ನೂ ಚಂದ. ಹಾಂ, ಇನ್ನೂ ದಪ್ಪ ಮಾಡ್ಕೊಂಡು ಚೆನ್ನಾಗಿ ನೋಡಿ, ಇದು ಕಾಡೊಂದಲ್ಲ, ಇದು ಪಾರಮಿನ ಮರಿ ತಂದು ದಪ್ಪ ಮಾಡಿ ಮೊಟ್ಟೆ ಇಕ್ಸಿ ಕೋಳಿ ಕುಣಿಸಿ ಮರಿ ಮಾಡಿಸಿ ಸಾಕ್ತಾ ಇದ್ದಾರೆ. ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ ರಾಮನಗರ, ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಗಾರ್ಡನ್ ಬೆಂಗಳೂರು ಒನಗನಟ್ಟಿ 2 ಹೋಟ್ಲಿದೆ ನಮ್ಮದು. ಹಾಗಾಗಿ ನಮ್ಗೆ ಎಷ್ಟು ಕೋಳಿ ಇದ್ರೂ ಸಾಲಲ್ಲ, ಎಲ್ಲ ಜಿಲ್ಲೆಯಿಂದ ತಂದುಕೊಡ್ತಾರೆ. ಮೊನ್ನೆ ಬಳ್ಳಾರಿಯಿಂದ ತಂದುಕೊಟ್ಟಿದ್ದಾರೆ, ಟೆಂಪೋದಲ್ಲಿ ವೀಡಿಯೋ ಹಾಕಿದ್ದೀನಿ, ನೋಡಿದಿರಲ್ವಾ. ಹಾಗಾಗಿ ಒರಿಜಿನಲ್ ರೀತಿಯಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ನೀವು ಎಷ್ಟೇ ಇದ್ರೂ ತಗೋತೀನಿ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಖಂಡಿತ ತಗೋತೀನಿ. ಹಾಗಾಗಿ ತುಂಬ ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ನಾಟಿ ಕೋಳಿನ ಕೊಟ್ಟಿದ್ದಾರೆ. ಇವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಅಮ್ಮ ತಗೊಳ್ಳಿ. ಸ್ನೇಹಿತರೆ, ಇಂಥ ಒರಿಜಿನಲ್ ನಾಟಿ ಕೋಳಿನ ನಮ್ಮ ಹೋಟ್ಲಿಗೆ ತೊಗೊಂಡೋಗಿ ಸೌದೆ ಒಲೆಯಲ್ಲೇ ಬಾಯ್ಲ್ ಮಾಡಿ ವೆರೈಟಿ ಐಟಮ್ ಮಾಡ್ಕೊಡ್ತೀವಿ. ಎಷ್ಟೋ ಜನಕ್ಕೆ ಗೊಂದಲ, ಬರೀ ನಾಟಿ ಕೋಳಿನೇ ಸಿಗುತ್ತೆ ಅಂತ. ಇಲ್ಲ ಸರ್, ನಾಟಿ ಕೋಳಿನೂ ಮಾಡ್ತೀವಿ, ಬೇರೆನೂ ಮಾಡ್ತೀವಿ. ಇನ್ನೊಂದು ಮುಖ್ಯವಾದ ವಿಚಾರ, ನಮ್ಮ ಹೋಟ್ಲಿಗೆ ಬರಬೇಕಾದ್ರೆ ನಾಟಿ ಕೋಳಿ ತಿನ್ನೋ ಭೋಜನ ಪ್ರಿಯರು ದಯವಿಟ್ಟು, ಎಷ್ಟೋ ಜನಕ್ಕೆ ಗೊತ್ತು ನಾಟಿ ಕೋಳಿ ಬಗ್ಗೆ, ಸ್ವಲ್ಪ ಜನಕ್ಕೆ ಗೊಂದಲ ಇರೋರು ದಯವಿಟ್ಟು ನಾಟಿ ಕೋಳಿ ಬಗ್ಗೆ ಅರ್ಥ ಮಾಡಿಕೊಂಡು ನಾಟಿ ಕೋಳಿ ಬಗ್ಗೆ ತಿಳ್ಕೊಂಡು ದಯವಿಟ್ಟು ಊಟ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ನಾಟಿ ಕೋಳಿ ತಿನ್ನೋಕ್ಕೆ ಇಷ್ಟ ಇಲ್ವಾ? ಬೇರೆ ತಿನ್ನಿ. ನಾಟಿ ಕೋಳಿನೇ ತಿನ್ನೋಕ್ಕೆ ಬಂದಿರೋದು ದಯವಿಟ್ಟು ನಾಟಿ ಕೋಳಿ ತಿಂದು ಮೂಳೆ ಕಡ್ದು ಹೇಳಿ ನನ್ನ ಕರೀರಿ, ಡಿಸ್ಕಸ್ ಮಾಡಿ. ಯಾಕೆಂದರೆ ನಾಟಿ ಕೋಳಿ ಅನ್ನೋದು ಎಷ್ಟೋ ಜನಕ್ಕೆ ಗೊಂದಲ ಆಗಿದೆ. ಹೇಳಿ ನನಗೂ ಸಾಕಾಗಿದೆ. ಹಾಗಾಗಿ ದಯವಿಟ್ಟು ನಾಟಿ ಕೋಳಿ ತಿನ್ನೋರು ನಾಟಿ ಕೋಳಿ ಬಗ್ಗೆ ಅರ್ಥ ಮಾಡ್ಕೊಂಡು ನಾಟಿ ಕೋಳಿ ಊಟ ಮಾಡಿ. ನಮ್ಮ ಹೋಟ್ಲಲ್ಲಿ ನಾಟಿ ಕೋಳಿನೂ ಸಿಗುತ್ತೆ, ಫಾರಮ್ ಕೋಳಿನೂ ಸಿಗುತ್ತೆ, ಬೋಟಿ ಸಿಗುತ್ತೆ, ಮಟನ್ ಸಿಗುತ್ತೆ, ಫಿಸ್ಸು, ಟೀತರು ಮತ್ತು ವೆಜ್ ಐಟಮ್ ಎಲ್ಲ ಸಿಗುತ್ತೆ. ಏನು ಬೇಕಾದ್ರೂ ಊಟ ಮಾಡ್ಬೋದು. ಹಾಗಾಗಿ ನಮ್ಮ ಹೋಟ್ಲಿಗೆ ಬರಬೇಕಾದ್ರೆ ಮತ್ತೊಂದು ರಿಕ್ವೆಸ್ಟ್ ಏನಾಗಿದೆ ಅಂದರೆ, ಲೊಕೇಶನ್ ಚೇಂಜ್ ಆಗಿದೆ. ಯಾವ ಕಾರಣಕ್ಕೋಸ್ಕರ ಅಂದರೆ, ಹೊಸ ರೋಡ್ ಆಗಿರೋದ್ರಿಂದ ಹಳೆ ಕಸ್ಟಮರ್ಗೆ ಬರಬೇಕಾದ್ರೆ ತೊಂದರೆ ಗೊಂದಲ ಆಗ್ತದೆ. ಬೆಂಗಳೂರಿಂದ ಬರಬೇಕಾದ್ರೆ ರಾಮನಗರ 7 ಕಿಲೋಮೀಟ್ರ್ ಆರಾಮಾಗಿ ತೋರಿಸಿದರೆ ಅಲ್ಲಿಂದ ಬಂದರೆ ಆರಾಮಾಗಿ ಬರ್ಬೋದು. ವೆರಿ ಇಂಪಾರ್ಟೆಂಟ್, ಮೈಸೂರಿಂದ ಬರೋ ಕಸ್ಟಮರ್ಗೆ ಸ್ವಲ್ಪ ಗೊಂದಲ ಆಗ್ತದೆ. ಯಾವ ಕಾರಣಕ್ಕೋಸ್ಕರ ಅಂದರೆ, ಹೊಸ ರೋಡ್ ಆಗಿರೋದ್ರಿಂದ ನಮ್ಮ ಹೋಟ್ಲು ಬರಬೇಕಾದ್ರೆ ಹೊಸ ರೋಡಲ್ಲಿ ಬಂದರೆ 5 ಕಿಲೋಮೀಟ್ರ್ ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಬರ್ಬೇಕಾಗುತ್ತೆ. ಹಾಗಾಗಿ ಚನ್ನಪಟ್ಟಣ ಲೊಕೇಶನ್ ಹಾಕ್ಕೊಳ್ಳಿ. ಚನ್ನಪಟ್ಟಣದಿಂದ ಬಂದರೆ ಈಸಿ ಆಗುತ್ತೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭೋಜನ ಪ್ರಿಯರಿಗೆ ಹಾಗೂ ನಮ್ಮ ನೆಚ್ಚಿನ ರೈತ ಬಾಂಧವರಿಗೆ ತಲುಪುವ ತನಕ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.